ಮೀನಾಕ್ಷಿ ಅಂತ ಅವರೆಲ್ಲ ಕೇಳ್ತವ್ರೆ, ನೀವು ಬ್ಲಾಗ್ ಮಾಡ್ತಾ ಇದ್ದೀರಾ ಅಂತ. ಅವರು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಇದೇ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? 6 ವರ್ಷದಿಂದ ಮಾಡ್ತಾ ಇರೋದು. ನಂಜುಂಡ ಸ್ವಾಮಿ ಅಂತವರು, ಇವರೇ ಭಟ್ರು. ಹಾಯ್ ಎಲ್ಲ ನಮಸ್ಕಾರ. ಮಂಡ್ಯ ಮೀನಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಫಂಕ್ಷನ್ಗೆ ಹೇಳಿದ್ರು, ಪಾಂಡವಪುರದಲ್ಲಿ ಬರ್ತ್ಡೇ ಫಂಕ್ಷನ್ ಇತ್ತು. ಅಲ್ಲಿಗೆ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಅಂದರೆ ನಾನು ನನ್ನ ಮಗಳಿಬ್ಬರು ಹೋಗ್ತಾ ಇದ್ದೀವಿ. ಮನೆಯವರು ಹೊರಗಡೆ ಕೆಲಸ ಇತ್ತು, ನೀವಿಬ್ಬರು ಹೋಗಿದ್ದು ಬನ್ನಿ ಅಂತ ಹೇಳಿದರು. ಅದರಿಂದ ನಾನು ನನ್ನ ಮಗಳಿಬ್ಬರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಂತಂದರೆ ನಾವು ಬಸ್ಸಲ್ಲಿ ಹೋಗ್ತಾ ಇರೋದು. ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಅವರು ನಮ್ಮದೇ ಆಟ ಇತ್ತು, ಹೋಗ್ಬೇಕಾಗಿತ್ತು, ಆದರೆ ಆಗಲಿಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ಪಾಂಡವಪುರಕ್ಕೆ ಹೋಗುವಂಥ ಬಸ್ಸು, ಬ್ಯಾಡ್ರಳ್ಳಿ ಮಾರ್ಗ. ಆ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಸ್ಸಲ್ಲೇ ಅದು ರಶ್ ಏನೂ ಇರಲಿಲ್ಲ, ಪರವಾಗಿಲ್ಲ. ಮತ್ತು ಇನ್ನೊಂದು ಮುಂದೆ ಇಲ್ಲಿ ಹೋಗ್ತಾ ಇರುವಂಥದ್ದು, ಮುಂದೆ ಹೋದರೆ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ. ಹಿಂಗೆ ಬಲದ ಕಡೆ ತಿರ್ಕೊಂಡ್ರೆ ಬ್ಯಾಡ್ರಳ್ಳಿ ಮಾರ್ಗ ಹೋಗ್ಬೋದು. ಬ್ಯಾಡ್ರಳ್ಳಿ ಪಾಂಡವಪುರ ಆ ಮಾರ್ಗವಾಗಿ ನಾವು ಹೋಗ್ತಾ ಇರೋದು. ಮತ್ತು ಇನ್ನೊಂದು ನಮ್ಮ ಒಬ್ಬಜ್ಜಿ ನನ್ನ ಪಕ್ಕದಲ್ಲಿ ಕೂತಿದ್ರು. ಅವರು ಕೇಳ್ತಾಯಿದ್ರು, ಪುಟ ನೀನು ಎಲ್ಲಿ ಹೋಗ್ತಾ ಇದೀಯಾ ಅಂತ. ನಾವು ಹಿಂಗೆ ಇಲ್ಲೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಮ್ಮ ಅಂತಂದೆ. ಹೌದಪ್ಪ, ಹುಷಾರು ಕಣಪ್ಪ ಅಂತ ಹೇಳ್ತಾಯಿದ್ರು. ಯಾಕಜ್ಜಿ ಅಂತ ಅಂದೆ. ಈ ಥರ ಹಿಂಗೆ ಒಡವೆದು ಈ ಥರ ಎಲ್ಲ ಹಿಂಗೆ ಆಗ್ಬಿಟ್ಟೈತೆ ಕಣಪ್ಪ, ಬಸ್ ಹತ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾಯಿದ್ರು. ಇದನ್ನೆಲ್ಲ ಕೇಳ್ಕೊಂಡ್ರೆ ಹೊರಗಡೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ಭಯನೇ ಹೆಂಗಸ್ರುಗಳಿಗೆ. ಯಾಕೆ ಅಂತಂದರೆ ಟಿ ವಿಲೆಲ್ಲ ನೋಡ್ತಾ ಇದ್ದೀವಲ್ಲ, ಕತ್ತಲ್ಲಿರೋ ಚೈನ್ ಕಿತ್ಕೊಳ್ಳೋಕ್ಕೋಸ್ಕರ ಪ್ರಾಣನೇ ತೆಗೆದುಬಿಡ್ತಾ ಇದ್ದಾರೆ. ಅದರಿಂದ ಒಂದು ಸ್ವಲ್ಪ ಭಯನೇ, ಅದಕ್ಕೆ ಅಜ್ಜಿ ಆಗಂತ ಹೇಳ್ತಾಯಿದ್ರು. ನಾವೀಗ ಇಲ್ಲಿ ಪಾಂಡವಪುರದ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ವಿ. ಇಲ್ಲಿ ಇಳಿದ್ಬಿಟ್ಟು ಆ ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು. ಆಟೋಕ್ಕೆ ನಡ್ಕೊಂಡು ಇಲ್ಲಿ ಮುಂದೆ ಬಂದ್ವಿ. ಅಲ್ಲಿ ಒಬ್ಬರಿಗೆ 15 ರೂಪಾಯಿ ಅಂತ ಹೇಳಿದ್ರು ಆಟೋದಲ್ಲಿ. ಆಯಿತು ಪರವಾಗಿಲ್ಲ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಹೋಗ್ತಾಯಿದ್ವಿ. ಅದು ಇಲ್ಲಿಂದ ಚೌಟ್ರಿ ಇರೋದು ಒಂದು 4 ಕಿಲೋಮೀಟ್ರು ಅಥವಾ 3 ಕಿಲೋಮೀಟ್ರ್ ಇರ್ಬೋದು, ಒಂದು ಅಂದಾಜಲ್ಲಿ ಹೇಳ್ತಾ ಇರೋದು. ಅದರಲ್ಲಿ ಆಟೋದಲ್ಲೇ ಹೋಗ್ಬೇಕು ಅಂತ ಹೇಳಿದ್ರು, ಅದರಿಂದ ನಾವು ಆಟೋದಲ್ಲೇ ಹೋಗ್ತಾ ಇರೋದು. ಫಂಕ್ಷನ್ಗೆ ನಾವು ಹೋಗೋಷ್ಟರಲ್ಲ ಆಲ್ಮೋಸ್ಟ್ ಎಲ್ಲ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ರು ಅನಿಸುತ್ತೆ. ನಾವು ಹೋಗೋದ್ರಲ್ಲಿ ಅಷ್ಟೇನು ಜನ ಇರಲಿಲ್ಲ, ಕಡಿಮೆ ಇದ್ದರು. ಪರವಾಗಿಲ್ಲ ಆಯಿತು. ಯಾಕೆಂದರೆ ನಾವು ಇಲ್ಲಿಂದ ಹೊರಟಿದ್ದೆ 12 ಗಂಟೆ ಆಗೋಗಿತ್ತು. 12 ಗಂಟೆ ಆಗಿತ್ತು. ನಾವು ಅಲ್ಲಿಗೆ ತಲುಪೋಷ್ಟರಲ್ಲಿ 1 ಕಾಲಾಗಿತ್ತು. ಅದರಿಂದ ಲೇಟಾಗಿತ್ತು. ಹಂಗೆ ಮಾತಾಡಿಸ್ಕೊಂಡು ಹಂಗೆ ಫೋಟೋ ತೆಗೆಸ್ಕೊಂಡು ಇದು ಮಾಡಿದ್ವಿ. ಆ ಮಕ್ಕಳು 2 ಅವಳಿ ಜವಳಿ ಮಕ್ಕಳು ಅಂತ, ಅವ್ರದ್ದು ಬರ್ತಡೇ ಮೊದಲನೇ ವರ್ಷದ್ದು. ಅವ್ರ ಮಕ್ಕಳು ಪಾಪ ಎತ್ಕೊಳ್ತಾ ಇದ್ದಾರಲ್ಲ, ಅದು 3ನೇ ವರ್ಷದ್ದು ಬರ್ತಡೇ. ಒಟ್ಟಿಗೆ 3 ಮಕ್ಕಳದ್ದು ಬರ್ತಡೇನ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಳುಗಳು ಅಳ್ತಾ ಇರೋದು ಏನಕ್ಕೆ ಅಂದರೆ ಎತ್ಕೊಂಡು ಎಲ್ಲರೂ ಇದು ಮಾಡ್ತಾರಲ್ಲ, ಅದರಿಂದ ಮಕ್ಳುಗಳು ಅಳ್ತಾರೆ. ಅದಕ್ಕೆ 2 ಅವಳಿ ಮಕ್ಳುಗಳು ಇರಲಿಲ್ಲ. ಅವರು 3 ವರ್ಷ ಆಗಿತ್ತಲ್ವ, ಪಾಪು ಅಂಥದ್ದೇನು ಗಲಾಟೆ ಮಾಡ್ತಿರ್ಲಿಲ್ಲ. ಅಲ್ಲಿಂದ ಊಟ ಮಾಡೋಕ್ಕೆ ಬಂದ್ವಿ ಹೊರಗಡೆ. ಊಟದಲ್ಲಿ ಕುತ್ಕೊಂಡ್ವಿ. ಊಟ ಮಾತ್ರ ಚೆನ್ನಾಗಿತ್ತು. ಕಬಾಬ್ ಆಗ್ಬೋದು, ಪರೋಟ ಆಗ್ಬೋದು, ಅನ್ನ ಸಾಂಬಾರು, ಪಲಾವ್ ಎಲ್ಲ ಚೆನ್ನಾಗಿತ್ತು. ಪಾಂಡವಪುರದವರು ನಂಜುಂಡೇಶ್ವರ ಅಂತ, ಇವರೇ ಅಡುಗೆ ಭಟ್ರು. ಇವರು ಅವ್ರ ಹುಡುಗರು ಮಂಡ್ಯ ಅಂದರೆ ಮೈಸೂರವರು. ಅಡುಗೆ ಮಾತ್ರ ಸೂಪರ್ ಅಣ್ಣ, ಚೆನ್ನಾಗಿ ಮಾಡಿದ್ರು. ಮೀನಾಕ್ಷಿ ಅಂತ ಅವರೆಲ್ಲ ಕೇಳ್ತವ್ರೆ, ನೀವು ಬ್ಲಾಗ್ ಮಾಡ್ತಾ ಇದ್ದೀರಾ ಅಂತ. ಅವರು ಮತ್ತೆ ನೀವು ಇದೇ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? 6 ವರ್ಷದಿಂದ ಮಾಡ್ತಾ ಇರೋದು. ನಂಜುಂಡ ಸ್ವಾಮಿ ಅಂತವರು, ಇವರೇ ಭಟ್. ಎಲ್ಲ ಅವರೇನಾ ಕೃಷ್ಣಪ್ಪ ಅವರು? ಮನೆ ಕಡೆ ಹೊರಟ್ವಿ. ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಅದೊಂದು ವಿಡಿಯೋ. ಅಲ್ಲಿಂದ ಮುಂದೆ ಬಂದರೆ ಗಡ್ಡಪ್ಪರ ಮನೆ. ಇದು ಬ್ಯಾಡ್ರಳ್ಳಿ ಮಾರ್ಗ ಹೋದರೆ ಗಡ್ಡಪ್ಪರ ಮನೆ ಸಿಗುತ್ತೆ. ಅವ್ರ ಜೊತೆಲಿ ಒಂದು ರೀಲ್ಸ್ ಮಾಡಿದ್ದೆ ನಾನು. ಇಷ್ಟಾಯಿತು. ಫಂಕ್ಷನ್ಗೆ ಹೋಗಿದ್ವಿ, ಫಂಕ್ಷನ್ ಮುಗೀತು. ಮನೇಲಿ ಚಿಕನ್ನು ತಂದುಕೊಟ್ಟಿದ್ದಾರೆ. ಚಿಕನ್ ಸಾಂಬಾರಾಯಿತು, ಅನ್ನ ಮಾಡಾಯಿತು. ಈಗ ಊಟ ಮಾಡಬೇಕು ಅಷ್ಟೇ. ಯಾಕೆ ಅಂತಂದರೆ ನಾವಿಬ್ಬರು ಹೋಗಿದ್ವಿ ಫಂಕ್ಷನ್ಗೆ. ಮನೆಯವರು ಬಂದಿರಲಿಲ್ಲ, ಅವರು ಹೊರಗಡೆ ಹೋಗಿದ್ರು. ಅದರಿಂದ
ತಂದುಕೊಟ್ಟಿದ್ರು. ಈಗ ಚಿಕನ್ ಸಾಂಬಾರು, ಅನ್ನ ಮಾಡಿದ್ದೀವಿ, ಊಟ ಮಾಡಬೇಕು. ಮತ್ತು ಇನ್ನೊಂದು ಮಂಡ್ಯದಲ್ಲಿ 3 ದಿನ ಜಾಲಿ ರೈಡ್ ಹೆಲಿಕಾಪ್ಟ್ರ್ ಅದು ಇತ್ತು. ಆದರೆ ನಾವು ಹೋಗೋಕ್ಕಾಗಲಿಲ್ಲ. ಎಲ್ಲ ಹೋಗಿ ನೋಡ್ಕೊಂಡು ಬಂದವರು ಏನೋ ಗೊತ್ತಿಲ್ಲ, ಆದರೆ ನಾವು ಹೋಗೋಕ್ಕಾಗಲಿಲ್ಲ. ಮನೇಲಿ ಕೇಳಿದ್ವಿ, ಕರ್ಕೊಂಡು ಹೋಗಲಿಲ್ಲ. ಹೋಗೋಣ 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 ಅಂದ್ಕೊಂಡೆ. ಇವತ್ತು ಲಾಸ್ಟ್ ಮುಗ್ದಾಯಿತು. ಇನ್ನು ನೋಡಬೇಕು ಅಂತಂದರೆ ಇನ್ನು ಯಾವಾಗ ಮಾಡ್ತಾರೋ ನೋಡಬೇಕು. 3 ದಿನ ಇತ್ತು. ಮತ್ತು ಇಲ್ಲಿ ಒಂದು ರೌಂಡು ಮಂಡ್ಯ ಸುತ್ತ ಮೇಲಿಂದ ನೋಡುವಂಥದ್ದು ಒಂದು ರೌಂಡ್ ಮಾತ್ರ ಅಷ್ಟೇ. ನಾವು ಆ ಸೌಂಡ್ ಬರ್ತಾ ಇದ್ದಂಗೆ ಹೋಗಿ ಮೇಲ್ಗಡೆಗೆ ನೋಡ್ತಾ ಇದ್ವಿ. ಮಕ್ಕಳು ಎಲ್ಲ ಫುಲ್ಲೆಲ್ಲ ಕಿರ್ಚ್ಕೊತಾಯಿದ್ರು. ಅಲ್ಲೈತೆ 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 ಅಂತ ಅನ್ನೋರು. ನಾವು ಆದರೂ ಒಂದು ಮಾತ್ರ ವಿಡಿಯೋ ಮಾತ್ರ ಆಗ್ತದೆ ಅಷ್ಟೇ. ಅದು ದೂರದಿಂದ ಹಾಕಿರೋದು, ಒಂದು ಸಿಕ್ಕಿದ್ದು ಅದು. 3 ದಿನದಿಂದ ಇವತ್ತೊಂದು ದಿನದ ಮಾತ್ರ ಮಾಡಿದೆ ಅಷ್ಟೇ. ಬಂದು ಅದೊಂದು ಹಾಕಿದ್ದೀನಿ ವಿಡಿಯೋದಲ್ಲಿ. ಮತ್ತು ಇನ್ನೊಂದು ನಾನು ಬ್ಲಾಗ್ ಮಾಡಿ ಎಷ್ಟು ಜನ ಕೇಳಿದ್ರು ಅಂತಂದರೆ, ಅಲ್ಲಿ ಅಡುಗೆ ಮಾಡ್ತಾರಲ್ಲ ಆ ಹುಡುಗರು ಕೇಳಿ ನಂಬರ್ ಅಲ್ಲ ಅವರು ಒಂದು 5 ಜನ ಸಬ್ಸ್ಕ್ರೈಬ್ ಆದರು. ಅಕ್ಕ ಬಿಡಿ ಅಕ್ಕ, ಎಲ್ಲರಿಗೂ ಹೇಳ್ತೀನಿ ಅಂತಲೇ ಹೇಳಿದ್ರು ಅಲ್ವಾ. ಈ ಥರ ಕೆಲವರು ಈ ಥರನೂ ಜನ ಇದ್ದಾರೆ. ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರವಾಗಿಲ್ಲ, ನನ್ನ ವೀಡಿಯೋಸ್ ನೋಡಿ ಈ ಥರ ಹೇಳ್ತಾರಲ್ವ, ಧನ್ಯವಾದ. ಮತ್ತು ಅಲ್ಲಿ ಫೋಟೋ ತೆಗಿತಾರಲ್ಲ, ಅವ್ರ ಕೈಗೆ ನಾನು ಫೋನ್ ಕೊಟ್ಟಿದ್ದೆ, ಒಂದು ಫೋಟೋ ತಗೊಡಿ, ಒಂದು ವಿಡಿಯೋ ಮಾಡಿ ಅಂತೇಳಿ. ಅವರು ತಕ್ಕೊಟ್ಬಿಟ್ಟು ನೀವು ವಿಡಿಯೋ ಮಾಡ್ತಾಯಿದ್ದೀರ ಅಂತ ಅವರು ಸಹ ಕೇಳಿದ್ರು. ಅವ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ ಅಲ್ಲಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಹಿಂಗೆ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಈ ದಿನದ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ.